ಹೇಗಿತ್ತು ಸಿನಿಮಾ? ಪ್ರೀತಿಸಿದರೆ ಒಬ್ಬರನ್ನೇ ಪ್ರೀತಿಸಬೇಕು, ಒಬ್ಬರನ್ನ ನಂಬ್ಕೊಂಡು ಒಬ್ರು ಹಾಳಾಗಿ ಹೋಗ್ಬಾರ್ದು ಅಂತ ಚೆನ್ನಾಗಿದೆ ಸರ್. ಇಷ್ಟ ಆಯಿತು. ಈಗಿನ ಜನ್ರೇಷನ್ಗೆ ಒಂದು ಮೆಸೇಜ್ ಕೊಟ್ಟಂಗಿದೆ, ಚೆನ್ನಾಗಿದೆ. ಹೇಳಿ ಮೇಡಮ್, ಔಟ್ ಆಫ್ ಸಿಲೆಬಸ್ ಅಲ್ಲಿ. ಸೊ ಅಫ್ಕೋರ್ಸ್ ಫೈನಲಿ ಔಟ್ ಆಫ್ ಸಿಲೆಬಸ್ ಥಿಯೇಟರ್ಗೆ ಬಂದಿದೆ ಇವಾಗ. ತುಂಬ ಖುಷಿ ಆಗ್ತಿದೆ. ನನ್ನದು ಫಸ್ಟ್ ಫಿಲಮ್, ನನ್ನ ಡೆಬ್ಯೂ ಫಿಲಮ್ ಇದು. ಸೊ ಐಶ್ವರ್ಯ ರೇಚಲ್ ಅಂತ ಪ್ರಾಚಿ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಇನ್ನು ಸಪೋರ್ಟಿಂಗ್ ಕ್ಯಾರೆಕ್ಟರ್. ತುಂಬ ಖುಷಿ ಆಗ್ತಿದೆ. ನಮ್ಮ ಪೇರೆಂಟ್ಸ್, ಫ್ಯಾಮ್ಲಿ, ಫ್ರೆಂಡ್ಸ್, ಕಸಿನ್ಸ್ ಎಲ್ಲರೂ ಬಂದಿದ್ದಾರೆ ಇಲ್ಲಿ. ಅವ್ರಿಗೂ ತುಂಬ ಖುಷಿ ಆಗ್ತಿದೆ. ನಾನಂತೂ ನಿಜವಾಗಿ ಹೇಳಿ ನಿಮ್ಮ ರಿಯಾಕ್ಷನ್ ಏನು, ನಿಮ್ಮ ರಿವ್ಯೂ ಏನು ಅಂತ ಕೇಳ್ತಾ ಇದ್ದೀನಿ. ಸುಮ್ಮನೆ ಏನೋ ನನಗೆ ಖುಷಿ ಪಡ್ಸೋಕ್ಕೆ ಮಾತ್ರ ಹೇಳ್ಬಿಡಿ ಅಂತ ಅದನ್ನೇ ಹೇಳ್ತಿರೋದು. ಬಟ್ ಎಲ್ಲರೂ ಒಳ್ಳೆ ರಿವ್ಯೂಸ್ ಕೊಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಎಲ್ಲೂ ಬೋರೇ ಅನಿಸಿಲ್ಲ ಅಂತ ಹೇಳ್ತಿದ್ದಾರೆ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಫ್ಕೋರ್ಸ್ ನನಗಂತೂ ಆಗಿಲ್ಲ. ತುಂಬ ಖುಷಿ ಆಗ್ತಿದೆ. ಸೊ ನೀವು ಪ್ಲೀಸ್ ಹೋಗಿ ನೋಡಿ. ಔಟ್ ಆಫ್ ಸಿಲೆಬಸ್ ಥಿಯೇಟರಲ್ಲಿ ಇದೆ ಇವಾಗ. ಆ್ಯಂಡ್ ಸಪೋರ್ಟ್ ಮಾಡಿ ನಮ್ಮನ್ನು. ನೆಕ್ಸ್ಟ್ ನಮ್ಮ ಸಕ್ಸಸ್ ಪಾರ್ಟಿಯಲ್ಲಿ ಮೀಟ್ ಆಗೋಣ. ಹೌದು. ಸೊ ನನ್ನ ತಾಯಿ ಪಾತ್ರ ಮಾಡಿರೋದು ನನ್ನ ರಿಯಲ್ ಮಮ್ಮಿ ಕೂಡ, ನನ್ನ ರೀಲ್ ಮಮ್ಮಿ ಕೂಡ ಸೇಮ್ ಅವರೇ. ನೀವು ಎಣ್ಣೆ ಪಾರ್ಟಿ ಮಾಡ್ತೀರಾ? ಇಲ್ಲ ಅದೆಲ್ಲ ಬರೀ ಸ್ಕ್ರಿಪ್ಟೆಡ್, ಬರೀ ಸಿನಿಮಾಗೋಸ್ಕರ ಅಷ್ಟೇ. ಅಫ್ಕೋರ್ಸ್ ನಾನು ಕನ್ನಡದವಳೆ. ಸೊ ಅಂತ ಹೇಳ್ತಾ ಇದ್ದೀರಾ? ಏನು ಕನ್ನಡದ ಸರ್, ಅದು ಕಥೆದು ಒಂದು ಭಾಗ ಅಷ್ಟೇ. ಆ ಫ್ಲೋ ಅಲ್ಲಿ ಆ ಕಥೆಗೆ ಸೂಟ್ ಆಗೋ ಡೈಲಾಗ್ ರೈಟರ್ ಅವ್ರು ಬರ್ತಿದ್ದಾರೆ. ಸೊ ನಾವು ರೈಟರ್, ಡೈರೆಕ್ಟರ್ ಸರ್ನ ಕೇಳ್ಬೇಕು ನಾವು ಏನಕ್ಕೆ ಹಂಗೆ ಬರೆದ್ರು ಅಂತ. ಥ್ಯಾಂಕ್ ಯು. ಸ್ಟೂಡೆಂಟ್ಸ್ಗೆ ಹೇಳಿ ಮಾಡಿಸ್ದಂಗಿದೆ. ಅಂದರೆ ಈಗಿನ ಕಾಲದ ಜನ್ರೇಷನಲ್ಲಿ ಏನೇನು ಆಗ್ತಿದೆ ಇದರಿಂದ ನಾವು ಕಲಿಬೋದು ಕೂಡ, ಇದರಿಂದ ತಿಳ್ಕೊಬೋದು ಕೂಡ. ಸೊ ಒಳ್ಳೆ ಮೂವಿ ಸರ್, ಒಳ್ಳೆ ಮೆಸೇಜ್ ಕೊಡುತ್ತೆ. ನಮಸ್ತೆ. ಮನೆಯಲ್ಲಿ ತುಂಬ ಹವಾ ಎಬ್ಬಿಸ್ತೀರಾ ಹೇಳಿ. ನೀವೇ ನೋಡಿದ್ದೀರಾ ಸರ್ ಔಟ್ ಆಫ್ ಸಿಲೆಬಸ್ ಹೇಗಿತ್ತು ಅಂತ. ಔಟ್ ಆಫ್ ಸಿಲೆಬಸ್ ಥರನೇ ಇತ್ತು. ಒಂದು ಡಿಫ್ರೆಂಟ್ ಕಂಪೋನೆಂಟ್ ಆ್ಯಂಡ್ ಈ ಜನರೇಷನ್ಗೆ ಬೇಕಾಗಿರೋಂಥ ಮೆಸೇಜ್ ತಲುಪುತ್ತೆ ಅಂತ ನಾನು ನಂಬಿದ್ದೀನಿ. ತಲುಪುತ್ತೆ ಕೂಡ. ಬಿಕಾಸ್ ಪ್ರದೀಪ್ ಸರ್ ನಮಗೂ ತೋರಿಸಿರಲಿಲ್ಲ, ಕೋ ಆ್ಯಕ್ಟರ್ಸ್ ಆಗಿ ಸಿನಿಮಾ ತೋರಿಸಿರಲಿಲ್ಲ. ನಿಮಗೂ ಒಂದು ಸರ್ಪ್ರೈಸ್ ಇರಲಿ ಅಂತ ಹೇಳಿ ಇದುವರೆಗೂ ಕಾಯಿಸಿದ್ರು. ವರ್ತ್ ದ ವಾಚ್, ವರ್ತ್ ದ ವೇಟ್ ಅಂತ ನಾನು ಹೇಳ್ಬೋದು. ಆ್ಯಂಡ್ ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಿಕಾಸ್ ದ ಮೆಸೇಜ್ ವಾಟ್ ಪ್ರದೀಪ್ ಸರ್ ಏನು ತಿಳಿಸ್ಬೇಕಾಗಿತ್ತು ಜನರಿಗೆ ಅದನ್ನು ತಿಳಿಸಿದ್ದಾರೆ ಅಂತ ನಾನು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಿದೆ ಔಟ್ ಆಫ್ ಸಿಲೆಬಸ್ ಅಲ್ಲಿ? ಸಾರಿ ಸರ್, ಏನಿದೆ ಔಟ್ ಆಫ್ ಸಿಲೆಬಸ್ ಅಲ್ಲಿ? ಔಟ್ ಆಫ್ ಸಿಲೆಬಸಲ್ಲಿ ನೀವು ನೋಡ್ದಂಗೆ ಈ ಜನರೇಷನ್ಗೆ ಬೇಕಾಗಿರೋಂಥ ಮೆಸೇಜ್ ಇಲ್ಲಿ ಡೈಲಿ ಲೈಫಲ್ಲಿ ಏನಾಗ್ತಿದೆ, ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಲೈಫ್ ಆಗಿರ್ಬೋದು, ಎಲ್ಲದು ಆ್ಯಂಡ್ ಈ ಫೋನ್ ಇದೆಯಲ್ಲ, ಆ ಡಿವೈಸು ಎಂಥ ಏನು ನೀನು ಮಾಡ್ಬೋದು ಆ ತಾಕತ್ತು ಗೊತ್ತಿರೋದೆ. ಬಟ್ ಅವಾಗವಾಗ ನಮಗೆ ಒಂದು ಏನು ನಾಪ್ಸೋರು ಈ ಥರ ಸಿನಿಮಾ ಬೇಕು. ಬಿಕಾಸ್ ತುಂಬ ಡಿಪೆಂಡೆಂಟ್ ಆಗಿದ್ದೀವಿ ಆ್ಯಂಡ್ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಅಂತೂ ತುಂಬ ಇದೆ. ಸೊ ಎವ್ರಿ ಸಿಂಗಲ್ ಮೆಸೇಜ್ ವಾಟ್ ಸರ್ ಹ್ಯಾಸ್ ಪುಟ್ ಔಟ್ ಹಿಯರ್ ತುಂಬ ಚೆನ್ನಾಗಿ ರೀಚ್ ಆಗಿದೆ ಜನಕ್ಕೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಐ ರಿಕ್ವೆಸ್ಟ್ ಆಲ್ ದ ಯಂಗ್ ಪೀಪಲ್ ಹಿಯರ್, ಯೂತ್ಸ್ಗಳು ಖಂಡಿತ ಹೋಗಿ ನೋಡಬೇಕು. ಆ್ಯಂಡ್ ಐ ಆಮ್ ಶೋರ್ ಯುಡ್ ಲೈಕ್. ಖಂಡಿತ ಸತ್ಯ. ನಾವು ಕನಸಲ್ಲೂ ತಿಳ್ಕೊಂಡಿರಲಿಲ್ಲ ಈ ಮಟ್ಟಕ್ಕೆ ಬೆಳೆಯುತ್ತೆ ಪಿಕ್ಚರು ಅಂತ. ಸೊ ಏನೋ ಈ ಕೆ ಜಿ ಕೆಂಪೇಗೌಡ ಸರ್ಕಲಲ್ಲಿ ಒಂದು ಕಟೌಟು, ಯಾಕೆಂದರೆ ನಾವೆಲ್ಲ ಅಣ್ಣವ್ರ ಅಭಿಮಾನಿಗಳು. ನೋಡಿ ನಮಗೊಂದು ಸ್ವಲ್ಪ ಅದು ಹಾಗೇ ಬಂತು. ಸೊ ಇವನೇನು ಅದರಲ್ಲಿ ಹೋದ, ಸಕ್ಸಸ್ ಮಾಡ್ತಾ ಇದ್ದಾನೆ. ಒಂಥರ ಸಂತೋಷದ ವಿಚಾರ ಸರ್. ಈಗ ಸಿನಿಮಾ ನೋಡೋದ್ರಲ್ಲಿ ಏನು ತುಂಬ ಚೆನ್ನಾಗಿದೆ. ಆದರೆ ಮನುಷ್ಯನಿಗೆ ಇವಾಗ ಅಣ್ಣವ್ರ ಪಿಕ್ಚರಲ್ಲಿ ಏನಂದರೆ ಲಾಸ್ಟಲ್ಲಿ ಕಣ್ಣು ತ್ಯಾವ ಆಗಬೇಕು, ಅವ್ರದ್ದು ಅದೇ ವೀಕ್ನೆಸ್ಸು. ಇದರಲ್ಲೂ ಅದೇ ಥರ ಇದೆ. ಅದು ಭಾಳ ಇಷ್ಟ ಆಯಿತು. ಸೊ ಪರವಾಗಿಲ್ಲ, ಕನ್ನಡಿಗರೆಲ್ಲ ಸಪೋರ್ಟ್ ಮಾಡಿದ್ರೆ ಖಂಡಿತ ಈ ಒಂದು 4-5 ಜನ ಸ್ಟಾರ್ ಜೊತೆಯಲ್ಲಿ ಇವನು ಒಂದು ಗರಿಕೆ ಹೊಲಕ್ಕೆ ಬೆಳೀತಾನೆ ಅಷ್ಟೇ. ಅದೊಂದೇ ಸಂತೋಷ ನಮಗೆ. ಇಲ್ಲ, ಆಡಿಯನ್ಸ್ಗೆ ಬಂದು ನೋಡಿ ತಿಳ್ಕೊಳ್ಳೋದು ತುಂಬ ಇದೆ. ಈಗಿನ ಯೂತ್ಸ್ಗೆ, ಈಗಿನ ಜನ್ರೇಷನ್ಗೆ ಒಳ್ಳೆ ಚಿತ್ರ ಇದು. ಸೊ ನೋಡಿ, ಒಂದ್ಸಲಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ಬೋದು. ಏನು ಹೇಳಿ ಸರ್, ಸಿನಿಮಾ ನೋಡಿದ್ರಿ, ಆಸ್ತಿ ಅಂತ ಇದ್ದೀರಿ, ಈಗೇನು ಹೇಳ್ತಾ ಇದ್ದೀನಿ? ಅದು ಸಿನಿಮಾ ಆಸ್ತಿ ಅಂದಿದ್ದು ಸರ್. ಅದರಲ್ಲಿ ತುಂಬ ಒಳ್ಳೆ ಮೆಸೇಜ್ಗಳಿದೆ. ಆ ಮೆಸೇಜನ್ನ ಆಡಿಯನ್ಸ್ ಹಂಗೇ ತೊಗೊಂಡು ಪಾಸಿಟಿವ್ ಆಗಿದ್ದರೆ ತುಂಬ ಫ್ಯಾಮಿಲೀಸ್ ಉಳಿಯುತ್ತೆ, ತುಂಬ ಜನದ ಲೈಫು ಚೆನ್ನಾಗಿರುತ್ತೆ. ಪ್ಲಸ್ ಇಲ್ಲಿ ಬಂದಿರೋರೆಲ್ಲ ಎಂಜಾಯ್ ಮಾಡಿದ್ದಾರೆ ಸಿನಿಮಾ. ಅದರಲ್ಲಿ ಕಾಮಿಡಿ ಕಂಟೆಂಟ್ ಇರ್ಬೋದು ಅಥವಾ ಮೆಸೇಜ್ ಇರ್ಬೋದು. ಒಂದಷ್ಟು ಜನಕ್ಕೆ ಅಟ್ಲೀಸ್ಟ್ ರಿಯಲೈಸ್ ಆಗಿರುತ್ತೆ. ಈ ಸಿನಿಮಾದ ಪ್ರಯತ್ನ ಅದೇನೆ, ಔಟ್ ಆಫ್ ಸಿಲೆಬಸ್ ಅಂದರೆ ಸಿಲೆಬಸ್ಸಲ್ಲಿ ಇಲ್ಲದೇ ಇರೋದು ಬೇರೆಯೂ ಪ್ರಪಂಚದಲ್ಲಿ ತುಂಬ ಇದೆ. ಸುಮ್ಮನೆ ಯಾವುದನ್ನು ನೋಡ್ಕೊಂಡು ನಂಬ್ಕೊಂಡು ನಮ್ಮ ಲೈಫನ್ನು ನಾವು ಹಾಳು ಮಾಡ್ಕೋಬಾರ್ದು. ಸೊ ಸ್ವಲ್ಪ ಯೋಚನೆ ಮಾಡಿ ಮೆಚ್ಯೂರಿಟಿಯಿಂದ
ಇಲ್ಲ ಮನೇಲಿ ದೊಡ್ಡವ್ರ ಮಾತು ಕೇಳಿ ಅದು ಸಾಕು.